ನಿಖಿಲ್ಗೆ ಮೂರನೇ ಬಾರಿಯೂ ಕೂಡ ವಿಜಯಲಕ್ಷ್ಮಿ ಸಿಗಲಿಲ್ಲ. ಮಂಡ್ಯದಲ್ಲಿ ಸೋತರು, ರಾಮನಗರ ಸೋತರು, ಚನ್ನಪಟ್ಟಣದಲ್ಲಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಅದನ್ನೇ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಿದ್ದು, ಇದು ನಿಖಿಲ್ ಅವರ ಸೋಲಲ್ಲ, ಜೊತೆಗೆ ಆ ಕಡೆಗೆ ಭರತ್ ಬೊಮ್ಮಾಯಿಯ ಸೋಲಲ್ಲ, ಇದು ಅವರ ತಂದೆಯಂದಿರ ಸೋಲು ಅಂತ ಹೇಳಿ. ಅಂದ್ರೆ ಆ ಕಡೆ ಕುಮಾರಸ್ವಾಮಿ ಅವರದ್ದು, ಈ ಕಡೆಗೆ ಬೊಮ್ಮಾಯಿ ಅವರ ಸೋಲು ಅಂತ ಡಿ ಕೆ ಶಿವಕುಮಾರ್ ಆಡ್ತಾ ಇದ್ರು. ಬಟ್ ಅದು ಸರ್ಕಾರದ ಅಭಿವೃದ್ಧಿಯ ವಿಚಾರದಲ್ಲಿ, ಅವರ ಆರೋಪಗಳ ವಿಚಾರದಲ್ಲಿ, ಗ್ಯಾರಂಟಿಗಳ ವಿಚಾರದಲ್ಲಿ ಸಿಕ್ಕ ವಿಚಾರ ಅಂತ ಹೇಳ್ತಿದ್ದಾರೆ. ಸೊ ಈಗ ಹೇಳ್ತಾ ಇರುವಂತ ಮಾತುಗಳು ಒಂದ್ ಕಡೆಗೆ, ಈಗ ಎಷ್ಟು ಅಂತರಗಳು ಅಂತ ನೋಡ್ಕೊಳ್ಳಿ. 1,12,388 ಯೋಗೇಶ್ವರ್ ಮತ ತಗೊಂಡಿದ್ರೆ 87,031. ಕಳೆದ ಬಾರಿ ಯೋಗೇಶ್ವರ್ ಅವರು ಈ 80ರಿಂದ 85,000 ಮತಗಳೇನೋ ಪಡ್ಕೊಂಡಿದ್ರು. ಆಗ ಕುಮಾರಸ್ವಾಮಿ ಅವರು ಇಷ್ಟು ಮತಗಳನ್ನ ಪಡ್ಕೊಂಡಿದ್ರು. ಆಗ ಕುಮಾರಸ್ವಾಮಿ ಅವರಿಗೆ ಬೆನಿಫಿಟ್ ಆಗಿದ್ದೇನು ಅಂತಂದ್ರೆ ಮುಸ್ಲಿಂ ಮತಗಳು. ಕಾರಣ ಯೋಗೇಶ್ವರ್ ಅವರು ಬಿಜೆಪಿಯಿಂದ ನಿಂತಿದ್ರಿಂದ ಮುಸ್ಲಿಂ ಮತಗಳು ಕುಮಾರಸ್ವಾಮಿಗೆ ಹಾಕಿದ್ರು, ಯೋಗೇಶ್ವರ್ ಅವರಿಗೆ ಹಾಕಿರ್ಲಿಲ್ಲ. ಆ ಮುಸ್ಲಿಂ ಮತಗಳು ಇಲ್ಲಿ ಬಹಳ ಮುಖ್ಯವಾಗಿ ಪಾತ್ರವನ್ನ ವಹಿಸಿದೆ. ಅದು ಜಮೀರ್ ಅವರಿಗೆ ಈಗ ಕ್ರೆಡಿಟ್ ಅನ್ನ ಕೊಡ್ತಿರೋ ಬಿಟ್ಟಿದ್ದು. ಜಮೀರ್ ಅವರು ಅವತ್ತು ಹೇಳಿರುವಂಥ ಸ್ಟೇಟ್ಮೆಂಟು JDSಗೆ ವರದಾನ ಆಗ್ಬಿಡುತ್ತೆ, ಒಕ್ಕಲಿಗ ಓಟ್ಗಳು ಕನ್ಸೋಲಿಡೇಟ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಒಕ್ಕಲಿಗ ಓಟ್ಗಳು JDSಗೆ ಬಂದಿದೆ, ಇಲ್ಲ ಅಂತಲ್ಲ. ಬಟ್ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಬರಬೇಕಾಗಿರುವಂಥದ್ದು ಬರಲಿಲ್ಲ. ಇನ್ನೊಂದಿಷ್ಟು ಮತಗಳು ಕ್ರೋಢೀಕರಣ ಆಗಿದೆ. ದಲಿತ 40,000 ಮತಗಳಿದ್ದಾವೆ, ಅಲ್ಲಿ ಕುರುಬಾ ಕೂಡ 8,000 ಮತಗಳಿದೆ. ಹಾಗಾಗಿ ಅವು ಹೆಚ್ಚಿನ ರೀತಿಯಲ್ಲಿ ಪ್ರಬಲವಾಗಿ ಯೋಗೇಶ್ವರ್ ಪರವಾಗಿ ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ. OBC ಎಲ್ಲ ಆ ನಿಟ್ಟಿನಲ್ಲಿ ಈಗ ಅವ್ರಿಗೆ ಕಾಣಿಸ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಅಷ್ಟೊಂದು ಮಾರ್ಜಿನ್ಗಳು ಕಾಣಿಸ್ಕೊಳ್ತಾ ಇರೋದು. 20-25,000 ಮತಗಳು, 25,550 ಚಿಲ್ಲರೆ ಮತಗಳನ್ನ ಅವರ ಅಂತರವನ್ನ ಗೆಲ್ಲುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಇದು ಹೈಯೆಸ್ಟ್ ಅನ್ಸುತ್ತೆ ಯೋಗೇಶ್ವರ್ ಅವರು ಈ ಮಾರ್ಜಿನ್ ಅಲ್ಲಿ ಗೆದ್ದಿರುವಂಥದ್ದು. ಹಿಂದಿನ ಅವರ ಎಲ್ಲ ಚುನಾವಣೆಗಳನ್ನ ಗಮನಿಸೋದಾದ್ರೆ ಸದ್ಯಕ್ಕೆ ಚನ್ನಪಟ್ಟಣದ ಪರಿಸ್ಥಿತಿ ಈ ರೀತಿಯಾಗಿದೆ. ಶಿಗ್ಗಾವಿಯಲ್ಲೂ ಕೂಡ ಭರತ್ ಬೊಮ್ಮಾಯಿ ಸೋತಿದ್ದಾರೆ. ಮುಸ್ಲಿಂ ಮತಗಳು ಯೋಗೇಶ್ವರ್ ಕೈ ಹಿಡಿದಿತ್ತು, ಅದರಲ್ಲಿ ಯಾವ ಅನುಮಾನ ಇಲ್ಲ, ನೋ ಡೌಟ್. ಮುಸ್ಲಿಂ ಮತಗಳೇ ಅಲ್ಲಿ ಅತಿ ಹೆಚ್ಚಾಗಿ ಯೋಗೇಶ್ವರ್ಗೆ ಕೈ ಹಿಡಿದಿದ್ದು. ಕಾರಣ ಇಷ್ಟೇ, ಕಳೆದ ಬಾರಿ ಅದು ಕುಮಾರಸ್ವಾಮಿ ಪರವಾಗಿತ್ತು. ಯೋಗೇಶ್ವರ್ ಅವರು ಬಿಜೆಪಿಯಲ್ಲಿ ನಿಂತಿದ್ರಿಂದ ಮುಸ್ಲಿಂ ಮತಗಳು ಯೋಗೇಶ್ವರ್ಗೆ ಮತ ಚಲಾವಣೆಯನ್ನ ಮಾಡಿರಲಿಲ್ಲ, ಅದು ಕುಮಾರಸ್ವಾಮಿಗೆ ಬಂದಿತ್ತು. ಬಟ್ ಈ ಬಾರಿ ಬಂದಿಲ್ಲ. ಚನ್ನಪಟ್ಟಣ ಟೌನ್ ಮತಗಳು ಕೈ ಹಿಡಿದಿತ್ತು. ಬಹಳ ನಿರೀಕ್ಷೆ ಇದ್ದಿದ್ದು ಟೌನ್ನ ಮತಗಳೇನಿದೆ ನಗರ ಪ್ರದೇಶದಲ್ಲಿ, ಅದು ಬಿಜೆಪಿಯ ಒಂದಿಷ್ಟು ಮತಗಳಾಗತ್ತೆ, ಅದರಲ್ಲಿ ಲಾಭ ಆಗಬಹುದು ಅಂತ ಅನ್ಕೊಂಡಿದ್ರು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ವೈಯಕ್ತಿಕ ವರ್ಚಸ್ಸು, ಅಂದ್ರೆ 60ರಿಂದ 70,000 ಮತಗಳನ್ನು ಅವರೊಬ್ಬರೇ ತೆಗೆದುಕೊಂಡು ಬರುವಂಥ ಸಾಮರ್ಥ್ಯ ಅವರಿಗಿದೆ, ಅವರ ವೈಯಕ್ತಿಕವಾಗಿರುವಂಥ ವರ್ಚಸ್ಸಿನಿಂದ ಅಂತ ಹೇಳಿ. ತಾವು ಮಾಡಿದಂಥ ಕೆಲಸಗಳು ಗೆಲುವಿಗೆ ಸಹಕಾರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಕಳೆದ 2 ಬಾರಿ ಸೋತಾಗಲೂ ಕೂಡ ಅವರಿಗೆ ಅವರೊಂದಿಷ್ಟು ಓಟ್ಗಳು ಬಂದಿದೆ. ಕಾಂಗ್ರೆಸ್ ಆ ಕಡೆಗಿದ್ದಾಗ, ಈ ಕಡೆಗೆ ಬಿಜೆಪಿಯಿಂದ ಇವ್ರು ನಿಂತಾಗ, JDSನಿಂದ ಆ ಕಡೆಗೆ ನಿಂತಾಗ ಓಟ್ಗಳನ್ನು ಕಾಂಗ್ರೆಸ್ 15ರಿಂದ 25,000 ತಗೊಳ್ತಾ ಇತ್ತು. ಯೋಗೇಶ್ವರ್ ಅವರು 70ರಿಂದ 75,000 80,000ದವರೆಗೂ ಕೂಡ ಮತಗಳನ್ನು ತಗೊಳ್ತಾ ಇದ್ರು. 2 ಚುನಾವಣೆಗಳಲ್ಲಿ ಸೋತ ಅನುಕಂಪ, ಆ ಕಡೆಗೆ ನಿಖಿಲ್ ಅವ್ರಿಗೂ ಕೂಡ 2 ಬಾರಿ ಸೋತಿರುವಂಥ ಅನುಕಂಪ ಇದೆ. ಬಟ್ ಇದೇ ಕ್ಷೇತ್ರದಲ್ಲಿನೇ ಯೋಗೇಶ್ವರ್ ಅವರು ಸೋತಿದ್ದಾರೆ, ಹಾಗಾಗಿ ಆ ಅನುಕಂಪ ಇದೆ. ಜಮೀರ್ ಹೇಳಿಕೆಯಿಂದ ಯಾವುದೇ ರೀತಿಯಾಗಿ ಹೊಡೆತ ಆಗಿದ್ದಾಗ 14ನೇ ತಾರೀಕಿಗೆ ಅವರು ಸುದ್ದಿಗೋಷ್ಠಿ ಮಾಡಿದ್ದು ಸ್ಟ್ರಾಟಜಿ ಇದ್ದಂಗೆ ಕಾಣಿಸ್ತಾ ಇದೆ. ಅದು ಅಂದರೆ ಒಕ್ಕಲಿಗರ ಪಾರುಪತ್ಯದ ವಿಚಾರದಲ್ಲಿ, ಗೌಡ್ರ ವಿಚಾರದಲ್ಲಿ ಮಾತನಾಡಿದರು. ಗೌಡ್ರು ಪ್ರಚಾರ ಮಾಡಿದ್ರು ಕೂಡ ಕೈ ಹಿಡಿಲಿಲ್ಲ ಒಕ್ಕಲಿಗರು. ಅದನ್ನೇ ಅವ್ರು ಹೇಳ್ತಾ ಇದ್ದಿದ್ದು. ನೋಡಿ, ಗೌಡ್ರು ಅಂದ ತಕ್ಷಣ ಅದು ದೇವೇಗೌಡರು, ಅವರ ಪ್ರಾಬಲ್ಯ ಇವೆಲ್ಲ ಹೇಳಿಬಿಟ್ಟು ಕಿಂಡಲ್ ಮಾಡೋಕ್ಕೋಸ್ಕರನೇ ಈ ರೀತಿಯಾಗಿ ಹೇಳಿದ್ರ ಅಂತ ಅವ್ರಿಗೆ ಲೆಕ್ಕಾಚಾರ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಗೌಡ್ರು ಪ್ರಚಾರ ಮಾಡಿದ್ರು ಕೂಡ ಒಕ್ಕಲಿಗರು ಕೈ ಹಿಡಿಲಿಲ್ಲ. ಕಾಂಗ್ರೆಸ್ಗೆ ಗ್ಯಾರಂಟಿ ಮತಗಳು ಕೈ ಹಿಡಿದಿದೆ. ಹೆಣ್ಣುಮಕ್ಕಳು ಸಾಲಿಡ್ ಆಗಿ 3% ಓಟ್ ಇನ್ಕ್ರೀಸ್ ಆಗಿತ್ತು. ಕಳೆದ ಬಾರಿ 85% ಓಟ್ ಆಗಿತ್ತು, ಈ ಬಾರಿ 88% ಓಟ್ ಆಗಿತ್ತು. ಈ 3% ಹೆಣ್ಣುಮಕ್ಕಳೆಲ್ಲ ಓ ಅಂತ ಹೋಗಿ ವೋಟಿಂಗ್ ಎಲ್ಲ ಮಾಡಿದ್ರು. ಹಾಗಾಗಿ ಮಹಿಳಾ ಮತದಾರರಿಗೆ ಗೃಹಲಕ್ಷ್ಮಿಯಲ್ಲಿ ಕೊಟ್ಟಂತಹ ದುಡ್ಡು ಇದೆಯಲ್ಲ, 1 ತಿಂಗಳು 2 ತಿಂಗಳದ್ದು ಒಮ್ಮೆ ಚುನಾವಣೆ ಪೂರ್ವಕವಾಗಿ ಆ ಅಮೌಂಟನ್ನು ಹಾಕಿರುವ ವಿಚಾರಕ್ಕೆ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಸ್ಥಳೀಯ ಸಚಿವರು ಮತ್ತು ಶಾಸಕರಿಗೆ ಹೊಣೆಗಾರಿಕೆಯನ್ನು ನೀಡಿದ್ದು, ಎಲ್ಲರೂ ಕೂಡ ಸ್ಥಳೀಯವಾಗಿ ಓಡಾಡಿದ್ದಾರೆ. ಆ ಕಡೆಗೆ ಬಿಜೆಪಿಯವರು ಓಡಾಡಿದ್ದಾರೆ, RSSನವರು ಓಡಾಡಿದ್ದಾರೆ, ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಪ್ರಚಾರವನ್ನೆಲ್ಲ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಜನ ಹೇಗೆ ನೋಡ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟು. ಇನ್ನು 3ನೇ ಬಾರಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಯಿತು. ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಕುಮಾರಸ್ವಾಮಿ ಅವರಂತೂ ಒಲ್ಲದ ಮನಸ್ಸಿನಿಂದನೇ ಘೋಷಣೆಯನ್ನ ಮಾಡಿದ್ರು. ದೇವೇಗೌಡರು ಮಂಡ್ಯ ಮತ್ತು ರಾಮನಗರದಲ್ಲಿ ಅವರು ಆಶೀರ್ವಾದ ಮಾಡಿರಲಿಲ್ಲ, ಬಟ್ ಚನ್ನಪಟ್ಟಣಕ್ಕೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ಕೊಂಡೇ ಪ್ರಚಾರ ಮಾಡಿದ್ರು. ಬಟ್ ಯಾಕೋ ಲಾಭ ಆಗಲಿಲ್ಲ. ಮಂಡ್ಯ ರಾಮನಗರ ಸೋತ ಬಳಿಕ ಈಗ ಮತ್ತೊಂದು ಸೋಲನ್ನು ಅನುಭವಿಸುವಂಗಾಯಿತು. ಹ್ಯಾಟ್ರಿಕ್ ಸೋಲನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಅನುಭವಿಸಿದ್ದಾರೆ. ಗೊತ್ತಿಲ್ಲ ಮುಂದಿನ ಚುನಾವಣೆಗಳಲ್ಲಿ ಹೇಗೆ ಅದು ಪರಿಣಾಮ ಬೀರುತ್ತೆ. ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳಲು ವಿಫಲರಾದರು. ಮಂಡ್ಯ ಕೂಡ ಒಕ್ಕಲಿಗರ ಬೆಲ್ಟು, ರಾಮನಗರ ಕೂಡ ಒಕ್ಕಲಿಗರ ಬೆಲ್ಟು, ಈ ಕಡೆಗೆ ಚನ್ನಪಟ್ಟಣ ಕೂಡ ಒಕ್ಕಲಿಗರ ಬೆಲ್ಟು. ಹೀಗಿದ್ದಾಗಲೂ ಕೂಡ ಲೀಡರ್ ಆಗಿ ಹೊರಹೊಮ್ಮೋದ್ರಲ್ಲಿ ಆಗ್ತಾ ಇಲ್ಲ. ಅವರಿಗೆ
ಜನ ಮನ್ನಣೆಯನ್ನ ಕೊಡ್ತಾ ಇಲ್ಲ, ಸಿಗ್ತಾ ಇಲ್ಲ ಅವರಿಗೆ. ಕುಮಾರಸ್ವಾಮಿ ಅವರಿಗೆ ಸಿಕ್ಕ ರೀತಿಯಲ್ಲಿ ನಿಖಿಲ್ ಅವರಿಗೆ ಸಿಗ್ತಾ ಇಲ್ಲ. ದೇವೇಗೌಡರ ತಂತ್ರಗಾರಿಕೆ ಕೈಗೂಡಿಲ್ಲ ಅಲ್ಲಿ. ದೇವೇಗೌಡರು ಏನೆಲ್ಲ ಪ್ರಯತ್ನ ಮಾಡಿದರು, 3-4 ದಿನ ನಿಂತ್ಕೊಂಡು ಅಬ್ಬರಿಸಿ ಬೊಬ್ಬಿರಿದು ಪ್ರಚಾರವನ್ನು ಮಾಡಿದರು. ತುಂಬ ಜೋಶಲ್ಲಿ 92ನೇ ವಯಸ್ಸಿನಲ್ಲೂ ಕೂಡ ಆ ರೀತಿಯಾಗಿ ಮಾಡಿದರು. ಅದು ಒಕ್ಕಲಿಗ ಓಟ್ಗಳನ್ನು ಕನ್ಸೋಲ್ಟ್ ಮಾಡಿಬಿಡುತ್ತೆ ಅಂತ ಲೆಕ್ಕಾಚಾರ ಆಯಿತು. ಬಟ್ ಅದಕ್ಕೆ ಯಾವುದೂ ಆಗಿಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ಒಕ್ಕಲಿಗ ಮತಗಳು ಸಿಕ್ಕಿಲ್ಲ ಅಲ್ಲಿ. 1,05,000 ಮತಗಳಿದ್ದಾವೆ. ಚನ್ನಪಟ್ಟಣ ಟೌನ್ನಲ್ಲಿ ಕೈ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರು. ಅದರ ನಿರೀಕ್ಷೆನೇ ಇರಲಿಲ್ಲ, ಅವ್ರಿಗೆ ಬೇಡವೇ ಬೇಡ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಒಲ್ಲದ ಮನಸ್ಸಿನಿಂದಲೇ ಕೊನೆಯ ಕ್ಷಣದಲ್ಲಿ ನಿಖಿಲ್ ಸ್ಪರ್ಧೆಯನ್ನು ಮಾಡಿದರು. ಒತ್ತಾಯದಿಂದ ಅವರು ಅಖಾಡಕ್ಕೆ ಇಳಿಯುವಂಥ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ಅಲ್ಲಿ ಒಕ್ಕಲಿಗ ಓಟ್ಗಳು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಮುಸ್ಲಿಮು, ದಲಿತ, ಲಿಂಗಾಯತ, ಈ 3 ಓಟ್ಗಳು ಇನ್ನೊಂದು ಕಡೆಗೆ. ನನ್ನ ಸಹೋದ್ಯೋಗಿ ಈಗ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರಾಮನಗರದ ಪ್ರತಿನಿಧಿ ವಿನಯ್, ಚನ್ನಪಟ್ಟಣದ ವಿಚಾರದಲ್ಲಿ ಬಹಳ ಲೆಕ್ಕಾಚಾರಗಳು ಆಗ್ತಾ ಇತ್ತು. ದೇವೇಗೌಡರು ಅಬ್ಬರಿಸಿ ಪ್ರಚಾರವನ್ನ ಮಾಡಿದ್ರು. ಅದರ ಜೊತೆಗೆ ಜಮೀರ್ ಅವರ ಹೇಳಿಕೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ಬಹುದು, JDSಗೆ ವರವಾಗಬಹುದು ಅಂತಿದ್ರು. ಬಟ್ ಇದು ಯಾವುದು ಕೂಡ ಆಗಿಲ್ಲ. ಇದೆಲ್ಲವನ್ನ ಹೊರತುಪಡಿಸಿ ಯೋಗೇಶ್ವರ್ ಕೈ ಹಿಡಿಯುವಂಥದ್ದು ಏನಾಯಿತು? ಯಾವ ವಿಚಾರಗಳು ಅವರ ಕೈ ಹಿಡಿಯಿತು? ಖಂಡಿತವಾಗ್ಲೂ ಅರುಣ್, ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಸಾಕಷ್ಟು ಲೆಕ್ಕಾಚಾರವನ್ನು ಇಟ್ಕೊಂಡು ಈ ಬಾರಿ JDS ಚುನಾವಣೆಯನ್ನು ಎದುರಿಸಿತ್ತು. ಯಾಕಂದ್ರೆ ನಿಖಿಲ್ ಈಗಾಗಲೇ 2 ಬಾರಿ ಸೋತಿದ್ದಾರೆ. ಈ ಬಾರಿ ಅವರಿಗೆ ರಾಜಕೀಯ ನೆಲೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ JDSನವರು ಇಟ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಈ ಚುನಾವಣೆಯನ್ನ ಸ್ವತಃ ಪ್ರತಿಷ್ಠೆಯಾಗಿ ದೇವೇಗೌಡರು ತೆಗೆದುಕೊಂಡು ಬಂದು ಚುನಾವಣೆಯನ್ನ ಮಾಡಿದ್ರು. ಆದ್ರೆ ಕಾಂಗ್ರೆಸ್ನವರ ಲೆಕ್ಕಾಚಾರ ಇಲ್ಲಿ ಸಫಲವಾಗಿದೆ. JDSನ ಲೆಕ್ಕಾಚಾರ ಉಲ್ಟಾಗಿರೋದನ್ನು ಕೂಡ ನಾವು ನೋಡ್ಬೋದು. ಯಾಕಂದ್ರೆ ಒಕ್ಕಲಿಗ ಮತಗಳು ಸಂಪೂರ್ಣವಾಗಿ JDS ಕಡೆಗೆ ಬರ್ತಿದ್ದು ಅನ್ನೋದು JDSನವರ ವಾದವಾಗಿತ್ತು. ಆದರೆ JDSನ ಮತಗಳು ಇಲ್ಲಿ ಸ್ಪ್ಲಿಟ್ ಆಗಿರೋದನ್ನ ನೋಡ್ಬೋದು. ಯಾಕಂದ್ರೆ DK ಶಿವಕುಮಾರ್ ಹಾಗೂ CP ಯೋಗೇಶ್ವರ್ ಅವರು ಕೂಡ ಒಕ್ಕಲಿಗ ನಾಯಕರಾಗಿರೋದ್ರಿಂದಾಗಿ ಒಂದಷ್ಟು ಮತಗಳು ಇಲ್ಲಿ ಡಿವೈಡ್ ಆಗಿದೆ. ಜಮೀರ್ ಅಹಮದ್ ಅವರ ಹೇಳಿಕೆ ಸಾಕಷ್ಟು ಡ್ಯಾಮೇಜ್ ಅನ್ನ ಮಾಡುತ್ತೆ ಕಾಂಗ್ರೆಸ್ಗಿಂತ ಸ್ವತಃ ಯೋಗೇಶ್ವರ್ ಅವರೇ ಹೇಳ್ಕೊಂಡಿದ್ರು. JDSನ BJPಯ ಸಾಕಷ್ಟು ನಾಯಕರು ಕೂಡ ಇದೇ ವಿಚಾರವನ್ನ ಸಾಕಷ್ಟು ಚರ್ಚೆ ಮಾಡ್ತಿದ್ರು. ಆದ್ರೆ ಜಮೀರ್ ಅವರ ಹೇಳಿಕೆಯಲ್ಲಿ ದೊಡ್ಡ ಮಟ್ಟದ ಒಂದು ಹೊಡೆತವನ್ನ ಕೊಟ್ಟಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೇವೇಗೌಡರ ಬಗ್ಗೆ ಮಾತನಾಡಿರೋದು, ಜೊತೆಗೆ BJP ಹಾಗೂ JDSನ ಸಾಕಷ್ಟು ನಾಯಕರ ಬಗ್ಗೆ ಜಮೀರ್ ಅವರು ಮಾತನಾಡಿರೋದು ಯಾವುದೇ ರೀತಿಯ ಇಲ್ಲಿ ಪರಿಣಾಮವನ್ನ ಬೀರಿಲ್ಲ. ಜನರು 2 ಬಾರಿ ಯೋಗೇಶ್ವರ್ ಅವರು ಸೋತಿರೋದನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಬಾರಿ ಮತವನ್ನ ನೀಡಿದ್ದಾರೆ ಅನ್ನೋದು ಕೂಡ ಕಾಂಗ್ರೆಸ್ನವರ ಲೆಕ್ಕಾಚಾರ ಆಗಿರುವಂತದ್ದು. ಅರುಣ್, ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.